ವಾಟ್ ಈಸ್ ದಿಸ್ ಕಾಂತ, ವಾಟ್ ಈಸ್ ದಿಸ್? ಏನದ ವೀಕೆಂಡ್ನಲ್ಲೂ ನೆಮ್ಮದಿ ಇಲ್ವಲ್ಲ ಕಾಂತ? ಈ ಫ್ಲವರ್ ಪಾರ್ಟಿ ಅವರು ಆಡ್ತಾ ಇರೋ ಆಟಗಳಿಂದ ಛಾಯ್. ಮೇ ಬಿ ಇಡೀ ನಮ್ಮ ವರ್ಲ್ಡ್ನಲ್ಲಿ ಕಿತ್ತೋಗಿರೋ ಪೊಲಿಟಿಕಲ್ ಲೀಡರ್ಸ್ ಅಂದ್ರೆ ನಮ್ಮ ಸ್ಟೇಟ್ನಲ್ಲೇ ಇರಬೇಕು ಅನ್ಸುತ್ತೆ ಕಾಂತ. ಏನಂತೀಯ ನೀನು? ಕರೆಕ್ಟ್ ಅಲ್ವಾ? ಇವ್ರದ್ದು ಎಂಥ ರಾಜಕೀಯ ಕಾಂತ, ಎಂಥ ಅನಿಷ್ಟ ರಾಜಕೀಯ. ಛಾಯ್. ಓಕೆ ಬಾ, ಇವಾಗ ನನ್ನ ಪಂಚಿಂಗ್ ಡೈಲಾಗ್ಸ್ಗಳನ್ನ ಬಿಟ್ಟಾಗ ಇವಾಗ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಜಸ್ಟ್ ಒಂದ್ ರೌಂಡ್ ಸಾಂಗ್ ಮೂಲಕ ಕೇಳ್ಕೊಂಡ್ ಬರೋಣ. ನಾಡಿ ಕಾಂತ ಗಾಡಿ ಹತ್ತ. ಸೇಮ್ ಸ್ಮೈಲ್ ಕೊಡ್ರ ಹೇಳ್ರಪ್ಪ. ಅವಕಾಶವನ್ನ ಸದ್ವಿನಿಯೋಗ ಮಾಡಿದ್ರೆ ಜನ ಮಾತ್ರ ಮುನಿಯಲ್ಲ, ದೇವರು ಮುನಿತಾನೆ ಅಂತ ಹೇಳುವಂತ ದೇವರ ಹೆದರಿಕೆ ಕೂಡ ಅಂದಿನ ಕಾಲದಲ್ಲಿತ್ತು. ಆದ್ರೆ ಬರಬರ್ತಾ ದೇವರಿಗೆ ಹೆಚ್ಚು ದಕ್ಷಿಣೆ ಹಾಕಿದ್ರೆ ನಮ್ಮನ್ನೆಲ್ಲ ಕ್ಷಮಿಸ್ತಾರೆ ಅಂತ ಹೇಳುವಂತ ಭಾವನೆಗಳು ಸಮಾಜದಲ್ಲಿ ಬರ್ಲಿಕ್ಕೆ ಶುರುವಾಗಿದೆ. ನಾನು ಏನೇ ಮಾಡಿದ್ರು ಕೂಡ ಅಲ್ಲಿಂದ ಹೋಗಿ ಒಂದಷ್ಟು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಬಿಟ್ರೆ ದೇವರೇ ಕ್ಷಮಿಸ್ಬಿಡ್ತಾನೆ ಅಂತ ಹೇಳುವಂತ ಭಾವನೆಗಳು ಸಮಾಜದಲ್ಲಿ ಬರ್ತಾ ಇರಂತ. ಹಿಂಗ ಅದಕ್ಕೆ ನೀವೇನು ಹೇಳ್ತೀರಿ ರೆಡ್ಡಿಜಿ? ನಾನು ಇದನ್ನು ಕೇಳಿದಾಗ ದೇವದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಯ್ತು ಅಂತ ನಾನು ತಿಳ್ಕೊಂಡಿದ್ದೆ. ನಂಬಿಕೆ ದ್ರೋಹ ಮಾಡಿದಂಥವ್ರು, ವಿಶ್ವಾಸ ದ್ರೋಹ ಮಾಡಿದಂಥವ್ರು ಈ ರೀತಿ ವೇದಿಕೆ ಮೇಲೆ ನಾನು ಉನ್ನತ ಸ್ಥಾನದಲ್ಲಿದ್ದೇನೆ ಅಂತ ಜನ ಸೇರಿದ ಕ್ಷಣಕ್ಕೇನೆ ನಾನು ಮಾತನಾಡುವಂಥ ಮಾತಿನಿಂದ ಏನು ಅಭಿಪ್ರಾಯಗಳು ಬರುತ್ತೆ ಅನ್ನೋದನ್ನ ಚಿಂತನೆ ಮಾಡಿದ್ದೇನೆ. ದೊಡ್ಡ ಉಪದೇಶವನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹವನ್ನು ಮಾಡಿದಂಥ ಜನ ಇವತ್ತು ವೇದಿಕೆ ಮೇಲೆ ನಿಂತು ಕುರ್ಚಿ ಉಳಿವಿಗಾಗಿ ಇನ್ನೊಬ್ಬರನ್ನ ನಿಂದನೆ ಮಾಡುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ, ಇದು ಖಂಡಿತ ದೇವರು ಕ್ಷಮಿಸೋದಿಲ್ಲ. ಇವತ್ತು ಇದು ಪುಣ್ಯಕೋಟಿ ನಾಡಿದು. ಆದ್ರಿಂದ ಕಾಲ ಬಂದಾಗ ಜನ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಓ ಆಯ್ತು ಬಿಡ್ರಪ್ಪ. ನಿಮ್ದೇನ್ರಪ್ಪ ಸಿಟಿ ರವೇಣರ? ಯಡಿಯೂರಪ್ಪನವ್ರ ಮೇಲೆ ಅತ್ಯಂತ ಹೆಚ್ಚು ವಾಗ್ದಾಳಿ ಮಾಡಿದ್ದೆ ಅವರು. ಭಿನ್ನಮತೀಯ ಚಟುವಟಿಕೆಯನ್ನು ಲೀಡ್ ಮಾಡಿದ್ದೆ ಅವರು. ಈಗ ನಿಷ್ಠಾವಂತರಾಗಿ ಬದಲಾಗಿರೋದು ಯಡಿಯೂರಪ್ಪನವ್ರ ಪರ, ನಿಷ್ಠಾವಂತರಾಗಿ ಬದಲಾಗಿರೋದು ಅವರೇ. ನಾಳೆ ಬೆಳಗ್ಗೆ ಅವ್ರು ಯಾವಾಗ ಹೇಗೆ ನಿಷ್ಠಾವಂತರಾಗಿ ಬದಲಾಗ್ತಾರೋ ನಮ್ಗೆ ಅರ್ಥವಾಗದೇ ಇರೋದ್ರಿಂದ ಆ ಕೆಸರಿನಿಂದ ದೂರ ಇರೋದೇ ನಮಗೆ ಕ್ಷೇಮ. ಅದಕ್ಕೆ ಗುಂಡು ಮಿನಿಸ್ಟ್ರ ನೀವೇನು ಹೇಳ್ತೀರಪ್ಪ? ಬಹುಶಃ ಸಿಟಿ ರವಿ ಅಂದ್ರೆ ಚಿಕ್ಕಮೂರಲ್ಲಿ ಏನು ಹೇಳ್ತಾರಂತ ಚಿಕ್ಕಮೂರು ಜನತೆ ಗೊತ್ತು, ಆಯ್ಕೆ ಮಾಡೋ ಜನರು. ನನ್ನ ಬಗ್ಗೆ ಅವರು ಮಾತಾಡ್ತಾರೆ. ನಾನು ರವಿಗೆ ಹೇಳ್ತೀನಿ, ನನ್ನ ಬಗ್ಗೆ ಮಾತಾಡಿದೆ, ಎಚ್ಚರಿಕೆಯನ್ನು ಕೊಡ್ತೀನಿ. ಇದೊಂದು ಇನ್ನೊಂದು ಸಾರಿ ನನ್ನ ಬಗ್ಗೆ ಈ ರೀತಿ ಮಾತಾಡಿದೆ. ಜಗಳ ಮಾಡಬೇಡಿ, ನಾಚಿಕೆ ಆಯ್ತದೆ. ರಗಳೆ ಮಾಡಬೇಡಿ, ನೋವು ಆಯ್ತದೆ. ನಕರ ಮಾಡಬೇಡಿ, ಕೆಲಸ ನಿಂತಿದೆ. ಟಾಣ್ ಟಾಣ್ ಟಾಣ್. ಓಟು ಕೊಡಬೇಡಿ, ಸುಮ್ನೆ ಕುಂತವ್ರೆ. ಸುಮ್ನೆ ಕೂರ್ಬೇಡಿ, ಕಷ್ಟ ಆಯ್ತದೆ. ಜಾಸ್ತಿ ನಗಬೇಡಿ, ತುಟಿ ನೋಯ್ತದೆ. ಟಾಣ ಟಾಣ್ ಟಾಣ್. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಸೆಂಟ್ರಲ್ಲೇ ಜಗಳ ರಗಳೆ ಮಣ್ಣು. ಯಾಕಲೆ ಯಾಕಲೆ ಎತ್ತಲೆ ಎತ್ತಲೆ. ಜಗಳ ಮಾಡಬೇಡಿ, ನಾಚಿಕೆ ಆಯ್ತದೆ. ರಗಳೆ ಮಾಡಬೇಡಿ, ನೋವು ಆಯ್ತದೆ. ನಕರ ಮಾಡಬೇಡಿ, ಕೆಲಸ ನಿಂತಿದೆ. ಟಾಣ ಟಾಣ್ ಟಾಣ. ಕುರ್ಚಿಗಾಗಿ ನಾ ಫೈಟ್ ಮಾಡ್ತೀನಿ, ಸಿಕ್ಕ ಮೇಲೆಯೇ ಸುಮ್ನೆ ಕೂರ್ತೀನಿ. ದಿನಕ್ಕೊಂದ್ಸಲ ಡೆಲ್ಲಿಗೆ ಹೋಗ್ತೀನಿ. ಟಾಣ ಟಾಣ್ ಟಾಣ. ಕುರ್ಚಿ ಸಿಕ್ಕರೆ ಬ್ರೈಟ್ ಆಗ್ತೀನಿ, ಸಿಗದೆ ಇದ್ದರೆ ಡಲ್ಲು ಹೊಡಿತೀನಿ. ಸಿಎಂ ಕುರ್ಚಿಗೆ ಕಲ್ಲು ಹೊಡಿತೀನಿ. ಟಾಣ ಟಾಣ್ ಟಾಣ. ಹಾಯ್ ಕಮಾಂಡ್ ಯಾಮಾರೆ ಸೀಟ್ ಕೊಟ್ಟೆ ಬಿಟ್ಟರೆ ಹೊಟ್ಟೆಯೊಳಗೆ ಆ ಸೀಟ್ನ ಹಾಕ್ದಂಗ ಆಯ್ತದೆ. ಇವರೊಮ್ಮೆ ನಕ್ಕರೆ ಸೀಟ್ ಬಿಟ್ಟು ಕೊಟ್ಟರೆ ಸೆಂಟ್ರಲ್ಲೇ ನಾನ್ ಸ್ಟೇಟ್ ನಂಬರ್ 1. ಮಾಡಲೆ ಮಾಡಲೆ, ಕೊಡಲೆ ಕೊಡಲೆ. ಜಗಳ ಮಾಡಬೇಡಿ, ನಾಚಿಕೆ ಆಯ್ತದೆ. ರಗಳೆ ಮಾಡಬೇಡಿ, ನೋವು ಆಯ್ತದೆ. ನಕರ ಮಾಡಬೇಡಿ, ಕೆಲಸ ನಿಂತಿದೆ. ಟಾಣ ಟಾಣ್ ಟಾಣ. ಕಾಂಗ್ರೆಸ್ ಬಂದರೆ ಸುಮ್ನೆ ಕೂರ್ತಾರೆ, ಬಿಜೆಪಿ ಬಂದರೆ ಜಗಳ ಮಾಡ್ತಾರೆ. ಇವರನ್ನ ನಂಬಿದ್ರೆ ಏನು ಸಿಗ್ತದೆ? ಟಾಣ ಟಾಣ್ ಟಾಣ. ನಗು ಬರ್ತದೆ, ಅಳು ಬರ್ತದೆ. ಕಷ್ಟವಿದ್ದರು ನೋಡ್ತಾ ಕುಂತವ್ರೆ. ಕೆಲಸ ಮಾಡದೆ ಓಟು ಕೇಳ್ತಾವ್ರೆ. ಟಾಣ ಟಾಣ್ ಟಾಣ. ಇವರ್ ನಂಬಿ ಕುಂತಾರೆ, ನಾವು ಸುಮ್ನೆ ಇದ್ದರೆ ಸೂರ್ಯನಲ್ಲಿ ಅಕ್ಕಿ ಬೇಳೆ ಖಾಲಿ ಆಯ್ತದೆ. ಹೇಳ್ತಾನೆ ಹೋದರೆ ಮುಗಿಯೋಲ್ಲ ಮಾನ್ಯರೇ. ಫೈನಲ್ಲೇ ನನ್ನ ಕಂದ ನಂಗೆ ಬೈತಾಳೆ ಬೈತಾಳೆ. ಎತ್ತಲೆ ಎತ್ತಲೆ. ಕೇಳಿದ್ರ ಮ್ಯಾನ್, ಕೇಳಿದ್ರ?
ಇವ್ರು ಹೇಳ್ತಾ ಇರೋ ಡೈಲಾಗ್ಸ್ನ ವಾಟಾಡ. ಇವಾಗನಂತೂ ಇವ್ರು ಹೇಳ್ತಾ ಇರೋ ಡೈಲಾಗ್ಗಳಿಗೆ ಅರ್ಥನೇ ಇಲ್ದಂಗಾಗಿದೆ. ಓಕೆ ಫೈನ್, ಮುಂದೆ ಏನಾಗುತ್ತೆ ಅಂತ ದೊಡ್ಡ 70mm ಪರದೆ ಮೇಲೆ 3D ಕನ್ನಡಕ ಹಾಕ್ಕೊಂಡು ಕಾದು ನೋಡೋಣ. ಓಕೆ ಬಾಕಂತ ಇವಾಗ ಟೈಮ್ ಆಯ್ತು. ನನ್ನ ಸ್ವಿಫ್ಟ್ ಕಾರ್ ಹತ್ಕೊಂಡು ಹೋಗಿ ಮಂಡ್ಯ ಮಾದಪ್ಪನ ಮೆಸ್ಗೋಗಿ ಮುದ್ದೆ ಬಸ್ಸಾರು ತಿನ್ಕೊಂಬರೋಣ. ನಡಿಕಾಂತ ನಡಿ ಚಪ್ಪರಿಸ್ಕೊಂಡು.